ಹಾಯ್ ಹಲೋ ನಮಸ್ಕಾರ ಗುರುವೆ, ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಗೈಸ್ ಫೈನಲಿ ಇವತ್ತು ನಮ್ಮ ಮುಂದೆ TVS NTORQ 125 ಇದೆ. ಈ ಬ್ಲೂ ಕಲರಲ್ಲಿ ಗಾಡಿ ಮಾತ್ರ ಸಖತ್ ಎಲಿಗೆಂಟ್ ಕಾಣಿಸ್ತಿದೆ. ಸೊ ನಿಮ್ಗೆ ಯಾವ ರೀತಿ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ಗೈಸ್. ನೋಡಿ ಗಾಡಿ ಸೈಡ್ ಲುಕ್ ಯಾವ ರೀತಿ ಕಾಣಿಸ್ತಿದೆ ಅಂತೇಳಿ. ಸಖತ್ತಾಗಿದೆ, ಮಾತ್ರ ಸಖತ್ ಸ್ಪೋರ್ಟಿ ಆಗಿದೆ ಗಾಡಿ ಲುಕ್ಕು. ನೋಡಿ ಹಿಂದೆಗಡೆಯಿಂದ ಈ ರೀತಿ ಕಾಣಿಸುತ್ತೆ. ಗಾಡಿ ಡಿಸೈನ್ ಮಾತ್ರ ಅಲ್ಟಿಮೇಟ್ ಆಗಿದೆ ಗುರು, ಒಳ್ಳೆ ಸ್ಪೋರ್ಟಿ ಲುಕ್ ಇದೆ ಗುರು. ಫ್ರೆಂಡ್ಸ್, ಈ ಗಾಡಿ ನೋಡೋದಕ್ಕೆ ಮಾತ್ರ ಸ್ಪೋರ್ಟಿ ಆಗಿದೆಯಾ ಅಥವಾ ಓಡಿಸೋದಕ್ಕೂ ಸ್ಪೋರ್ಟಿ ಆಗಿದೆಯಾ, ಹಾಗೆ ಈ ಗಾಡಿ ಮೈಲೇಜ್ ಎಷ್ಟು ಬರುತ್ತೆ, ಈ ಗಾಡಿ ಪ್ರೈಸ್ ಎಷ್ಟಾಗುತ್ತೆ, ಹಾಗೆ ಈ ಗಾಡಿಲಿ ಎಷ್ಟು ವೇರಿಯಂಟ್ಸ್ ಬರುತ್ತೆ, ಹಾಗೆ ಎಷ್ಟು ಕಲರ್ ಆಪ್ಷನ್ಸ್ ಇದೆ ಅಂತ ಕಂಪ್ಲೀಟ್ ಆಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ದಯವಿಟ್ಟು ಕೊನೆವರೆಗೂ ನೋಡಿ. ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್ ಇಲ್ಲಿ ನೋಡ್ತಾ ಇದ್ದಾರೆ NTORQ ಅಂತ ಒಂದು ಬ್ಯಾಡ್ಜಿಂಗ್ ಕೊಟ್ಟಿದ್ದಾನೆ, ಹಾಗೆ ರೇಸ್ ಎಡಿಷನ್ ಅಂತ ಕೂಡ ಒಂದು ಸ್ಟಿಕ್ಕರ್ ಕೊಟ್ಟಿದ್ದಾನೆ. ಹಾಗೆ ಇಲ್ಲಿ ನೋಡ್ತಾ ಇದ್ದಾರೆ ಲೈಟ್ ಆಗಿ ಒಂದು ಕಾರ್ಬನ್ ಫೈಬರ್ ತರ ಸ್ಟಿಕ್ಕರ್ ಕೊಟ್ಟಿದ್ದಾನೆ. ಹಾಗೆ ಇಲ್ಲಿ ಸೈಡ್ ಪ್ಯಾನಲ್ಸ್ ಮೇಲೆ 125 ಅಂತ ಸ್ಟಿಕ್ಕರ್ ಕೊಟ್ಟಿದ್ದಾನೆ, ಅದು ಕೂಡ ಕಾರ್ಬನ್ ಫೈಬರ್ ಫಿನಿಶ್ ಅಲ್ಲಿ ಕಾಣಿಸ್ತಿದೆ. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಾ ಫ್ರಂಟ್ ಮಾಸ್ಕ್ ಮೇಲೆ ಸ್ಮಾರ್ಟ್ ಕನೆಕ್ಟ್ ಅಂತ ಒಂದು ಸ್ಟಿಕ್ಕರ್ ಕೊಟ್ಟಿದ್ದಾನೆ. ಫ್ರಂಟ್ ಅಲ್ಲಿ 2 DRLs ನ ಕೊಟ್ಟಿದ್ದಾನೆ, ಅದು ಕೂಡ T ಶೇಪ್ ಅಲ್ಲಿ ಇದೆ ನೋಡ್ತಾ ಇದ್ದೀರಾ. ಹಾಗೆ ಲೆಫ್ಟ್ ಮತ್ತೆ ರೈಟ್ ಅಲ್ಲಿ ಫುಲ್ಲಿ LED ಹೆಡ್ಲೈಟ್ಸ್ ಬರುತ್ತೆ. ಹಾಗೆ ಇಂಡಿಕೇಟರ್ಸ್ ಕೂಡ LED ಆಗಿರುತ್ತೆ, ವಿತ್ ಹಜಾರ್ಡ್ ಲೈಟ್ಸ್ ಬರುತ್ತೆ ಈ ಗಾಡಿನಲ್ಲಿ ನೋಡ್ತಾ ಇದ್ದೀರಾ. ಇನ್ನು ಫ್ರಂಟ್ ವೀಲ್ ನ ನೋಡೋದಾದ್ರೆ ಫ್ರಂಟ್ ಅಲ್ಲಿ 100 ಸೆಕ್ಷನ್ ಟೈರ್ಸ್ ನ ಕೊಟ್ಟಿದ್ದಾನೆ, ಇದು ಟ್ಯೂಬ್ಲೆಸ್ ಟೈರ್ಸ್ ಇಂದ ಬರುತ್ತೆ. ಹಾಗೆ 12 ಇಂಚ್ ಅಲೈ ವೀಲ್ಸ್ ಇಂದ ಬರುತ್ತೆ, ನೋಡ್ತಾ ಇದ್ದೀರಾ ಅಲೈ ವೀಲ್ಸ್ ಡಿಸೈನ್ ಯಾವ ರೀತಿ ಇದೆ ಅಂತೇಳಿ. ಹಾಗೆ ಫ್ರಂಟ್ ಅಲ್ಲಿ 220 mm ಪೆಟಲ್ ಡಿಸ್ಕ್ ನ ಕೊಟ್ಟಿದ್ದಾನೆ. ಪೆಟಲ್ ಡಿಸ್ಕ್ ಕೊಟ್ಟಿರೋದು ಸೂಪರ್ ಗುರು, ಆದ್ರೆ ಯಾವುದೇ ABS ಬರೋದಿಲ್ಲ. ಈ ಗಾಡಿನಲ್ಲಿ ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ನ ಕೊಟ್ಟಿದ್ದಾನೆ. ಫ್ರಂಟ್ ಅಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ನ ಕೊಟ್ಟಿದ್ದಾನೆ, ಸೂಪರ್ ಅಂತ ಹೇಳ್ಬೋದು. ಈ ಗಾಡಿಲಿ ಅಲ್ಯೂಮಿನಿಯಂ ಫುಟ್ ರೆಸ್ಟ್ ಬರುತ್ತೆ, ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದೆ ಗುರು. ಹಾಗೆ ಈ ಸೈಡ್ ಪ್ಯಾನಲ್ಸ್ ಮೇಲೆ NTORQ 125 ಅಂತ ಒಂದು ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಹಾಗೆ ರೇಸ್ ಎಡಿಷನ್ ಅಂತಾನು ಕೂಡ ಒಂದು ಸ್ಟಿಕ್ಕರ್ ನ ಕೊಟ್ಟಿದ್ದಾರೆ, ನೋಡ್ತಾ ಇದ್ದೀರಾ ಗೈಸ್. ಹಾಗೆ ಇಲ್ಲಿ ನೋಡಿ ಎಕ್ಸಾಸ್ಟ್ ಡಿಸೈನ್ ಯಾವ ರೀತಿ ಇದೆ ಅಂತೇಳಿ. ಈ ಎಕ್ಸಾಸ್ಟ್ ಮೇಲೆ ಒಂದು ಅಲ್ಯೂಮಿನಿಯಂ ಪಾರ್ಟ್ ನ ಕೊಟ್ಟಿದ್ದಾನೆ, ಮೇಲ್ಗಡೆನೂ ಒಂದು ಮೆಟಲ್ ಪಾರ್ಟ್ ನ ಕೊಟ್ಟಿದ್ದಾನೆ. ಗೈಸ್ ಈ ಎಕ್ಸಾಸ್ಟ್ ಡಿಸೈನ್ ಎಷ್ಟು ಚೆನ್ನಾಗಿ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಗೈಸ್. ಎಕ್ಸಾಸ್ಟ್ ಸೌಂಡ್ ಯಾವ ರೀತಿ ಇದೆ ಅಂತೇಳಿ ಮುಂದೆ ವಿಡಿಯೋದಲ್ಲಿ ನೋಡೋಣ. ಇನ್ನು ರೇರಿಗೆ ಬಂದರೆ ರೇರಲ್ಲಿ ಒಂದು ಪ್ಲಾಸ್ಟಿಕ್ ಮಡ್ಗಾರ್ಡ್ ಬರುತ್ತೆ, ಅದು ಕೂಡ ಬ್ಲಾಕ್ ಕಲರ್ಲಿದೆ. ಹಾಗೆ ನಂಬರ್ ಪ್ಲೇಟ್ ಹೋಲ್ಡರು ಇಲ್ಲೇ ಬರುತ್ತೆ. ಗೈಸ್ ಇಲ್ಲಿ ನೋಡಿ TVS ಅಂತ ಒಂದು ಕ್ರೋಮ್ ಫಿನಿಶಿಂಗ್ ಅಲ್ಲಿ ಬ್ಯಾಡ್ಜಿಂಗ್ ಬರುತ್ತೆ. ಹಾಗೆ ರೇರಲ್ಲಿ LED ಟೈಲ್ ಲೈಟ್ ಬರುತ್ತೆ, ಅದು ಕೂಡ T ಶೇಪ್ ಅಲ್ಲಿ ಇದೆ ನೋಡ್ತಾ ಇದ್ದೀರಾ. ಇನ್ನು ಲೆಫ್ಟ್ ಸೈಡ್ ಬಂದರೆ ಇಲ್ಲೊಂದು ಬ್ಲಾಕ್ ಕಲರ್ಲಿ ಲೇಡೀಸ್ ಫುಟ್ ರೆಸ್ಟ್ ನ ಕೊಟ್ಟಿದ್ದಾನೆ, ಅಲ್ಯೂಮಿನಿಯಂ ಫುಟ್ ರೆಸ್ಟ್ ಇದು, ಕ್ವಾಲಿಟಿ ಸಕ್ಕದಾಗಿದೆ ಗುರು. ಹಾಗೆ ಲೆಫ್ಟ್ ಸೈಡಲ್ಲೂ ಕೂಡ NTORQ 125 ಅಂತ ಬ್ಯಾಡ್ಜಿಂಗ್ ಕೊಟ್ಟಿದ್ದಾನೆ. ಹಾಗೆ ಪಿಲಿಯನ್ ಸೇಫ್ಟಿಗೆ ಅಂತೇಳಿ ಒಳ್ಳೆ ಗ್ರ್ಯಾಬ್ ರೈಲ್ ಕೊಟ್ಟಿದ್ದಾನೆ, ಕ್ವಾಲಿಟಿ ಕೂಡ ಸೂಪರ್ ಆಗಿದೆ. ಇನ್ನು ಇದ್ರ ಸೀಟಿಂಗ್ ವಿಚಾರಕ್ಕೆ ಬರೋದಾದ್ರೆ ನೋಡ್ತಾ ಇದ್ದೀರಾ ಸೀಟ್ ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತೇಳಿ. ಆರಾಮಾಗಿ ಇಬ್ರು ಕುತ್ಕೊಂಡು ರೈಡ್ ಮಾಡ್ಬೋದು. ಸೀಟಿಂಗ್ ಕುಷನ್ ಕೂಡ ಸಕ್ಕದಾಗಿದೆ. ಸಿಂಗಲ್ ಸೀಟ್ ಇರೋದ್ರಿಂದ ಲೇಡೀಸ್ಗೂ ಕೂಡ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಈ ಸೀಟು. ಇದ್ರ ಸೀಟ್ ಹೈಟು 770 mm ಇದೆ. ನೀವು ಕುಳ್ಳುಕಿದ್ರು ಕೂಡ ಆರಾಮಾಗಿ ಓಡಿಸ್ಬೋದು ಈ ಗಾಡಿನ. ಮೀಟರ್ ಕನ್ಸೋಲ್ನ ನೋಡೋದಾದ್ರೆ ನೋಡ್ತಾ ಇದ್ರೆ ಆನ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಇದರಲ್ಲಿ ಫುಲ್ಲಿ ಡಿಜಿಟಲ್ ಮೀಟರ್ ಬರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ ಸೆಂಟ್ರಲ್ಲಿ ಸ್ಪೀಡ್ನ ತೋರಿಸುತ್ತೆ, ರೈಟ್ ಸೈಡಲ್ಲಿ ಟೈಮ್ನ ತೋರಿಸುತ್ತೆ, ಹಾಗೆ ಎಷ್ಟು ಕಿಲೋಮೀಟರ್ ಓಡಿದೆ ಅಂತ ತೋರಿಸುತ್ತೆ. ಹಾಗೆ ಲೆಫ್ಟಿಗೆ ಬಂದರೆ ಟ್ರಿಪ್ ಮೀಟರ್ನ ತೋರಿಸುತ್ತೆ, ಇಂಜಿನ್ ಹೀಟಿಂಗ್ ಲೆವೆಲ್ನ ತೋರಿಸುತ್ತೆ. ಫ್ಯೂಲ್ ಕಡಿಮೆ ಇದ್ರೆ ಫ್ಯೂಲ್ ಎಂಟಿ ಅಂತಲೂ ಕೂಡ ತೋರಿಸಿದೆ. ಹಾಗೆ ಫ್ಯೂಲ್ ಗೇಜ್ನು ಕೂಡ ತೋರಿಸಿದೆ. ಇನ್ನು ಲೆಫ್ಟಿಗೆ ಬಂದರೆ ಇಂಡಿಕೇಟರ್ ಲೈಟ್ನ ತೋರಿಸುತ್ತೆ, ಹಾಗೆ ಈಕೋ ಮೋಡಲ್ ಇದೆ ಅಂತ ತೋರಿಸುತ್ತೆ. ರೈಟ್ ಸೈಡಲ್ಲಿ ಇಂಜಿನ್ ಸೆನ್ಸರ್ ಲೈಟ್ನ ತೋರಿಸುತ್ತೆ. ಫ್ರೆಂಡ್ಸ್, ಈ ಗಾಡಿ ಡ್ಯಾಶ್ ಬೋರ್ಡ್ ಯಾವ ರೀತಿ ಕಾಣಿಸ್ತಿದೆ ಅಂತೇಳಿ ನೀವೇ ನೋಡಿ ಜಡ್ಜ್ ಮಾಡ್ಬೋದು. ಇದರಲ್ಲಿ ಯಾವುದೇ ಅಡ್ಜಸ್ಟಬಲ್ ಬ್ರೇಕ್ ಲಿವರ್ಸ್ ಬರೋದಿಲ್ಲ, ಆದರೆ ಬ್ರೇಕ್ನ ಲಾಕ್ ಮಾಡೋಕ್ಕೆ ಅಂತೇಳಿ ಒಂದು ಲಾಕರ್ನ ಕೊಟ್ಟಿದ್ದಾರೆ. ಇನ್ನು ಸ್ವಿಚಸ್ ಕ್ವಾಲಿಟಿನ ನೋಡೋದಾದ್ರೆ ಹೈ ಬೀಮ್ ಲೋ ಬೀಮ್ಗೆ ಒಂದು ಸಪರೇಟ್ ಸ್ವಿಚ್ ಕೊಟ್ಟಿದ್ದಾರೆ. ಹಾಗೆ ಇಂಡಿಕೇಟರ್ ಸ್ವಿಚ್ ಬರುತ್ತೆ, ಹಾಗೆ ಒಂದು ಆರೆಂಜ್ ಸ್ವಿಚ್ ಬರುತ್ತೆ. ಸ್ವಿಚಸ್ ಕ್ವಾಲಿಟಿ ಕೂಡ ಪರವಾಗಿಲ್ಲ ಗುರು, ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನು ರೈಟ್ ಸೈಡ್ ಬಂದರೆ ಇಂಜಿನ್ ಕಿಲ್ ಸ್ವಿಚ್ನ ಕೊಟ್ಟಿದ್ದಾನೆ. ಹಾಗೆ ಇಲ್ಲಿ ನೋಡ್ತಾ ಇದ್ರೆ ರೆಡ್ ಕಲರ್ನಲ್ಲಿ ಒಂದು ಹಜಾರ್ಡ್ ಲೈಟ್ ಸ್ವಿಚ್ನ ಕೊಟ್ಟಿದ್ದಾನೆ. ಹಾಗೆ ಸೆಲ್ಫ್ ಸ್ಟಾರ್ಟ್ನ ಕೊಟ್ಟಿದ್ದಾನೆ. ಕೈಸಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಸೀಟ್ ಕೆಳಗಡೆ ಒಂದು ಹ್ಯಾಂಗಿಂಗ್ ಹುಕ್ನ ಕೊಟ್ಟಿದ್ದಾನೆ. ಸಣ್ಣ ಪುಟ್ಟ ಐಟಮ್ನ ನೀವು ಕ್ಯಾರಿ ಮಾಡಬೇಕಾದ್ರೆ ಇಲ್ಲಿ ಹ್ಯಾಂಗ್ ಮಾಡ್ಕೊಂಡು ಹೋಗ್ಬೋದು. ಇನ್ನು ರೇರ್ ವೀಲ್ನ ನೋಡೋದಾದ್ರೆ ರೇರಲ್ಲಿ 110 ಸೆಕ್ಷನ್ ಟೈರ್ಸ್ ಬರುತ್ತೆ, ಅದು ಕೂಡ ಸ್ಟಾಕಲ್ಲಿ JK ಟೈರ್ಸ್ ಬರುತ್ತೆ, ವಿತ್ 12 ಇಂಚ್ ಅಲೈ ವೀಲ್ಸ್ ಇಂದ ಬರುತ್ತೆ. ಈ ಗಾಡೀಲಿ 155 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ, ಪರವಾಗಿಲ್ಲ ಅಂತ ಹೇಳ್ಬೋದು. ಒಂದು ಸ್ಕೂಟರ್ಗೆ 155 mm ಬ್ಯಾಲೆನ್ಸ್ಡ್ ಆಗಿದೆ ಅಂತ ಹೇಳ್ಬೋದು. ನಾರ್ಮಲ್ ಹಂಸಲ್ಲಿ ಎಲ್ಲೂ ಟಚ್ ಆಗೋದಿಲ್ಲ. ಫ್ರೆಂಡ್ಸ್, ನೋಡಿದ್ರಲ್ಲ TVS NTORQ 125ನಲ್ಲಿ ಏನೆಲ್ಲ ಫೀಚರ್ಸ್ ಕೊಟ್ಟಿದ್ದಾನೆ ಅಂತ. ಸೊ ಈ ಗಾಡಿ ಬಗ್ಗೆ ಮಾತಾಡೋದು ಇನ್ನೂ ಬೇಕಾದಷ್ಟಿದೆ. ಸೊ ರೈಡ್ ಮಾಡ್ತಾ ಮಾತಾಡೋಣ ಬನ್ನಿ. ಕೈಸ್ ಹೊರಡೋಕೆ ಮುಂಚೆ ಒಂದ್ಸರಿ ಈ ಗಾಡಿ ಎಕ್ಸಾಸ್ಟ್ ನೋಟ್ ಕೇಳಿಸ್ಕೊಳ್ಳಿ. ಒಂದು ರೇಂಜಿಗೆ ಬೇಸಾಗಿದೆ ಗುರು, ಅಷ್ಟೊಂದೇನು ಕ್ರಿಸ್ಪ್ ಆಗಿಲ್ಲ. ಸರಿ ಬನ್ನಿ ಹೊರಡೋಣ. ಕೈಸಿ ಗಾಡಿ ಮೂವ್ ಮಾಡ್ತಿದ್ದಂಗೆ ವೆಯ್ಟೇ ಫೀಲ್ ಆಗಲ್ಲ ಗುರು, ಸಖತ್ ಲೈಟ್ ವೆಯ್ಟ್ ಅನ್ಸುತ್ತೆ. 116 kg ಕರ್ಬ್ ವೆಯ್ಟ್ ಇರೋದಿದು, ಲೈಟ್ ವೆಯ್ಟ್ ಆಗಿರೋದಕ್ಕೆ ಪಿಕಪ್ ಸಖತ್ತಾಗಿ ತಗೊಳುತ್ತೆ ಗುರು. ಕೈಸ್ ಫಸ್ಟ್ ಈ ಗಾಡಿ ತಾಕತ್ ನೋಡೋಣ ಬನ್ನಿ, ಆಮೇಲೆ ಮಾತಾಡೋಣ. ಪವರ್ ಡೆಲಿವರಿ ಅಷ್ಟೊಂದೇನು ಅಗ್ರೆಸಿವ್ ಆಗಿಲ್ಲ ಗುರು. BS4 ಎಷ್ಟು ಸಖತ್ತಾಗಿ ನುಗ್ತಾ ಇತ್ತು, BS6 ನುಗ್ತಾನೆ ಇಲ್ಲ ಗಾಡಿ, ತುಂಬ ಲೀನಿಯರಾಗಿ ಪಿಕಪ್ ತಗೋತೈತೆ. ಈ NTORQ ಟಾರ್ಕ್ಗೆ ಫೇಮಸ್ಸು, ಆದರೆ ಇದನ್ನು ನೋಡಿದ್ರೆ ಅಷ್ಟೊಂದೇನು ಪಂಚಿ ಫೀಲ್ ಆಗ್ತಾಯಿಲ್ಲ ಗುರು. ಆದರೆ ಟಾಪ್ ಸ್ಪೀಡ್ ನೋಡೋದಾದರೆ ಕಂಪ್ನಿ ಕ್ಲೈಮ್ ಮಾಡೋದು ಬರೀ 95 km ಮಾತ್ರ, ಆದರೆ ಈ ಗಾಡಿ 100+ ಈಸಿಯಾಗಿ ಹೋಗುತ್ತೆ ಗುರು. ಬಟ್ ಒಂದು ಬೇಜಾರು ಏನಂದರೆ ಇನಿಷಿಯಲಲ್ಲಿ ಅಗ್ರೆಸಿವ್ ಪಿಕಪ್ ಇಲ್ಲ ಅಷ್ಟೇ. ಈ ಗಾಡಿ ಸೌಂಡ್ BS4 ಒಂಥರ ಬರ್ತಾಯಿತ್ತು, ಬಟ್ BS6 ಒಂಥರ ಬರ್ತಿದೆ. ಟ್ಯೂನಿಂಗ್ ಎಲ್ಲ ಚೇಂಜ್ ಮಾಡಿದ್ದಾರೆ ಅನಿಸುತ್ತೆ ಗುರು. ಗಾಡಿ ಒಂದ್ಸರಿ ಬ್ರೇಕಿಂಗ್ ಟೆಸ್ಟ್ ಮಾಡೋಣ ಬನ್ನಿ. ಪರವಾಗಿಲ್ಲ ಗುರು, ಸಖತ್ತಾಗಿದೆ ಬ್ರೇಕಿಂಗ್ ಮಾತ್ರ. ಈ ಗಾಡೀಲಿ ಯಾವುದೇ ABS ಬರೋದಿಲ್ಲ, ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ಬರುತ್ತೆ. ಸೊ ಫ್ರಂಟ್ ಬ್ಯಾಕ್ 2 ಬ್ರೇಕ್ನು ಕೂಡ ಅಟ್ ಎ ಟೈಮ್ ಅಪ್ಲೈ ಮಾಡಿದ್ರೆ ಗಾಡಿ ಸಖತ್ತಾಗಿ ನಿಲ್ಲುತ್ತೆ ಗುರು. ಬ್ರೇಕಿಂಗ್ ಬಗ್ಗೆ ಏನು 2 ಮಾತಿಲ್ಲ ಗುರು, ಸಖತ್ತಾಗಿದೆ ಬ್ರೇಕಿಂಗು.
ಗೈಸ್ ಈ ವಿಡಿಯೋದಲ್ಲಿ ಗಾಡಿ ಟಾಪ್ ಸ್ಪೀಡ್ನೆಲ್ಲ ಚೆಕ್ ಮಾಡೋದಿಲ್ಲ. ಸೊ ನೀವೇ ನೋಡ್ತಾ ಇದ್ದೀರಾ, ಇನ್ನೂ ಈ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಿದೆ. ಮೊನ್ನೆ ಇಲ್ಲೇ ಯೂಟರ್ನ್ ಹಾಕೋಬಿಡೋಣ. ಟರ್ನಿಂಗ್ ರೇಡಿಯಸ್ ಪರವಾಗಿಲ್ಲ ಗುರು, ಕಾಲನೇ ಬಿಡೋಂಗಿಲ್ಲ, ಆರಾಮಾಗಿ ತಿರುಗಿಸ್ಬೋದು. ಚೆನ್ನಾಗಿದೆ ಟರ್ನಿಂಗ್ ರೇಡಿಯಸ್ ಗಾಡಿದು. ಬನ್ನಿ ಎಷ್ಟಾಗುತ್ತೋ ಅಷ್ಟು ಪುಷ್ ಮಾಡೋಣ. ಈ ಗಾಡಿ ಇನಿಷಿಯಲಲ್ಲಿ ಸ್ವಲ್ಪ ಲೀನಿಯರ್ ಅಂತ ಅನ್ಸುತ್ತೆ, ಆದರೆ ಮಿಡ್ ಎಂಡ್ ಟಾಪ್ ಎಂಡಲ್ಲಿ ಚೆನ್ನಾಗಿದೆ ಗುರು ಗಾಡಿ. ಗೈಸ್ ಈ ಗಾಡಿ ಟಾಪ್ ಸ್ಪೀಡ್ನ ಒಂದ್ಸರಿ ಚೆಕ್ ಮಾಡೇ ಬಿಡೋಣ. ಬನ್ನಿ ಎಷ್ಟು ಹೋಗುತ್ತೆ ನೋಡೋಣ. ಟಕಿನ್ ಆಗಿಬಿಡೋಣ, ಹಂಗೆ ರೇಸ್ ಹೋದಂಗೆ. ಪರವಾಗಿಲ್ಲ ಗುರು, ಸಖತ್ ಎತ್ಕೋತೈತೆ ಬೇಗ. 80 ರೀಚ್ ಆಗೋಯ್ತಲ್ಲ ಗುರು ಹಂಗು. ಕಮಾನ್ ಬೇಬಿ. 92 ಅಷ್ಟೇ ಗುರು ಹೋಗಿದ್ದು. ಇನ್ನೂ ಹೋಗುತ್ತೆ ಗಾಡಿ 100+ ಎಲ್ಲ ನನ್ನ ವೆಯ್ಟ್ಗೆ. ಆದರೆ ರೋಡ್ ಕ್ಲೀನಾಗಿಲ್ಲ ಗುರು, ಅಲ್ಲಲ್ಲಿ ಪೈಪ್ ಲೈನ್ ಎಲ್ಲ ಮಾಡಿಬಿಟ್ಟವ್ರೆ. ಬಾಗುರು ಇನ್ನೊಂದ್ಸರಿ ಪುಷ್ ಮಾಡಿ ನೋಡೋಣ. ಇವಾಗಲೂ 93 ಅಷ್ಟೇ ಗುರು, ಅಷ್ಟೊಂದು ಪುಷ್ ಮಾಡೋಕ್ಕಾಗಲಿಲ್ಲ. ನಾವು ಗೇರ್ ಗಾಡಿಗಳನ್ನೆಲ್ಲ ಪುಷ್ ಮಾಡೋ ರೇಂಜ್ಗೆ ಈ ಗಾಡಿನ ಪುಷ್ ಮಾಡೋಕ್ಕಾಗಲ್ಲ ಗುರು, ಯಾಕಂದರೆ ಅದರಲ್ಲಿ ABS ಎಲ್ಲ ಇರುತ್ತೆ, ಈ ಗಾಡಿನಲ್ಲಿ ಏನು ABS ಇಲ್ಲ. ಸೊ ಗಾಡಿ ತುಂಬ ಲೈಟ್ ವೆಯ್ಟ್ ಆಗಿರೋದಕ್ಕೆ ಅಷ್ಟೊಂದು ಬೇಗ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಬಟ್ ಬ್ರೇಕಿಂಗ್ ಚೆನ್ನಾಗಿದೆ, ಆದರೂ ತುಂಬ ಹೈ ಸ್ಪೀಡಲ್ಲಿ ಹೋದರೆ ಅಷ್ಟೊಂದು ಕಂಟ್ರೋಲ್ ಆಗಲ್ಲ ಗುರು. ಬೈಕ್ಸ್ ಎಲ್ಲ ಆದರೆ ಗೇರ್ ಡೌನ್ ಮಾಡಿ ರೇವ್ ಮ್ಯಾಚ್ ಮಾಡಿ ಕಂಟ್ರೋಲ್ ಮಾಡಿಬಿಡ್ಬೋದು. ಇದರಲ್ಲಿ ಯಾವ ಗೇರ್ ಡೌನ್ ಮಾಡಲಿ ಗುರು ಸ್ಕೂಟ್ರಲ್ಲಿ. ಬನ್ನಿ ಇಲ್ಲೇ ಯೂಟರ್ನ್ ಹಾಕೊಳ್ಳೋಣ. ಪರವಾಗಿಲ್ಲ ಗುರು, ಟರ್ನಿಂಗ್ ರೇಡಿಯಸ್ ಇಷ್ಟ ಆಯಿತು ನನಗೆ. ಆರಾಮಾಗಿ ಕಾಲು ಬಿಡ್ದಂಗೆ ತಿರುಗಿಸ್ಬೋದು. ಫ್ರೆಂಡ್ಸ್ ಈ ಗಾಡೀಲಿ 9.4 PS ಪವರ್ ಬರುತ್ತೆ, ಹಾಗೆ 10.5 Nm ಆಫ್ ಟಾರ್ಕ್ ಬರುತ್ತೆ. ಸೊ ಹಾರ್ಸ್ ಪವರ್ಗಿನ ಟಾರ್ಕ್ ಜಾಸ್ತಿ ಇರೋದಕ್ಕೆ ಈ ಗಾಡಿನಲ್ಲಿ ಎಲ್ಲಿ ಪಿಕಪ್ ಲ್ಯಾಗ್ ಹೊಡೆಯೋದಿಲ್ಲ. ಪಿಕಪ್ ಸಖತ್ತಾಗಿದೆ ಅಂತ ಹೇಳ್ಬೋದು. ಆದರೆ BS4 ಹೋಲಿಸ್ಕೊಂಡ್ರೆ ಇನಿಷಿಯಲ್ ಒಂದು ಪಾಯಿಂಟ್ ಪಿಕಪ್ ಡೌನ್ ಅನ್ಸುತ್ತೆ, ಆದರೆ ಮಿಡ್ ಎಂಡ್ ಟಾಪ್ ಎಂಡಲ್ಲಿ ಸಖತ್ತಾಗಿ ನುಗ್ಗುತ್ತೆ ಗುರು ಗಾಡಿ. ಈ ಗಾಡಿ ಇಂಜಿನ್ ವೈಸ್ ನೋಡೋದಾದ್ರೆ ಇದರಲ್ಲಿ 125cc ಸಿಂಗಲ್ ಸಿಲಿಂಡರ್ 3 ವೇಲ್ ಏರ್ ಕೂಲ್ಡ್ ಇಂಜಿನ್ ಬರುತ್ತೆ. ಇದು BS6 ಗಾಡಿ ಫ್ಯೂಲ್ ಇಂಜೆಕ್ಷನ್, ಯಾವುದೇ ಕಾರ್ಬೋರೇಟರ್ ಬರೋದಿಲ್ಲ. ಹಾಗೆ 5.8 ಲೀಟರ್ ಫ್ಯೂಲ್ ಟ್ಯಾಂಕ್ನ ಕೊಟ್ಟಿದ್ದಾನೆ. ಮೈಲೇಜ್ ನೋಡೋದಾದ್ರೆ ಒಂದು 35 to 40 ಅಂತ ಹೇಳ್ಬೋದು. ಕೆಲವೊಬ್ರು ಸ್ಲೋಗಿ ಓಡಿಸ್ಕೊಂಡ್ರೆ 40 to 43 ಕೊಡುತ್ತೆ. ಆದರೆ ನೀವು ಈ ಥರ ಎರ್ರಾಬೇರಿ ಎಲ್ಲ ಉಜ್ಜಾಡ್ತೀನಿ ಅಂತಂದರೆ 35-37 ಅಷ್ಟೇ ಗುರು. ಈ ಗಾಡಿ ಸಿಟಿಲಿ ಓಡಿಸೋದಕ್ಕೆ ಸಖತ್ ಕಾಂಪ್ಯಾಕ್ಟ್ ಆಗಿದೆ ಗುರು. ನೋಡಿ ಎಷ್ಟು ನಿಂಬಲ್ ಆಗಿದೆ ಗಾಡಿ, ಆರಾಮಾಗಿ ಮಲಗಿಸ್ಕೊಂಡು ಟ್ರಾಫಿಕಲ್ಲೆಲ್ಲ ಉಜ್ಜಾಡ್ಬಿಡ್ಬೋದು. ಫ್ರೆಂಡ್ಸ್ ಇನ್ನು ಈ ಗಾಡಿನಲ್ಲಿ ಲಾಂಗ್ ಡ್ರೈವ್ ಮಾಡ್ಬೋದು ಅಂತಂದರೆ ಆರಾಮಾಗಿ ಮಾಡ್ಬೋದು. ಒಂದು 70-80 ಕಿಲೋಮೀಟ್ರಿಗೆ ಒಂದ್ಸರಿ ರೆಸ್ಟ್ ಕೊಟ್ಟು ನೀವು ಗಾಡಿನ ಓಡಿಸ್ತೀವಿ ಅಂತಂದರೆ ಆರಾಮಾಗಿ ಲಾಂಗ್ ಡ್ರೈವ್ ಹೋಗ್ಬೋದು ಗುರು. ಆದರೆ ಒಂದೇ ಸ್ಟ್ರೆಚ್ಚಲ್ಲಿ 100 ಕಿಲೋಮೀಟ್ರಿಗಿನ ಜಾಸ್ತಿ ಪುಷ್ ಮಾಡ್ತೀನಿ ಅಂತಂದರೆ ಆಗೋದಿಲ್ಲ, ಯಾಕಂದರೆ ಇದರಲ್ಲಿರೋದು ಏರ್ ಕೂಲ್ಡ್ ಇಂಜಿನು. ಆದರೆ ರೆಸ್ಟ್ ಕೊಟ್ಟು ಲಾಂಗ್ ಡ್ರೈವ್ ಮಾಡ್ತೀನಿ ಅಂತಂದರೆ ಆರಾಮಾಗಿ ಮಾಡ್ಬೋದು, ಏನೂ ತೊಂದರೆ ಆಗೋದಿಲ್ಲ. ಸೀಟಿಂಗ್ ಕೂಡ ಸಖತ್ ಕಂಫರ್ಟಬಲ್ ಆಗಿದೆ. ರೈಡರು ಪಿಲಿಯನ್ ಇಬ್ಬರು ಆರಾಮಾಗಿ ಕಂಫರ್ಟಬಲ್ ಕೂತ್ಕೊಂಡು ಈ ಗಾಡಿಯಲ್ಲಿ ಟೂರಿಂಗ್ ಮಾಡೋದು ಏನೂ ತೊಂದರೆ ಆಗೋದಿಲ್ಲ. ಗೈಸ್ ಇನ್ನು ಈ ಗಾಡಿ ಆನ್ ರೋಡ್ ಪ್ರೈಸ್ ನೋಡೋದಾದ್ರೆ ಇದು 2025 ಮಾಡಲು ಏಪ್ರಿಲಲ್ಲಿ 1,20,000 ಇತ್ತು ಆನ್ ರೋಡ್ ಪ್ರೈಸು. ಸೊ ಆ ಪ್ರೈಸ್ ರೇಂಜ್ಗೆ ಈ ಗಾಡಿ ವರ್ತಿದೆ ಅನ್ಕೋತೀನಿ. ಈ ಗಾಡಿಲಿರೋ ಫೀಚರ್ಸು, ಈ ಗಾಡಿ ಪವರ್ ನೋಡೋಕೋದ್ರೆ. ಸೊ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ ಗೈಸ್. ಇನ್ನು ಈ ಗಾಡಿದು ಮೇಂಟೆನೆನ್ಸ್ ನೋಡೋಕೋದ್ರೆ ಫಸ್ಟ್ 4 ಸರ್ವಿಸು ಫ್ರೀ ಸರ್ವಿಸ್ ಇರುತ್ತೆ. ಅದು 4 ಸರ್ವಿಸು 1 ವರ್ಷದೊಳಗಡೆ ಆಗಬೇಕು. ಸೊ 4ನೇ ಸರ್ವಿಸ್ 9,000 ಕೊಟ್ಟಿದ್ದಾರೆ. ನೀವು 1 ವರ್ಷದೊಳಗಡೆ 9,000 ಕಿಲೋಮೀಟರ್ ಓಡಿಸಿದ್ರೆ 4 ಸರ್ವಿಸ್ನ ಫ್ರೀ ಸರ್ವಿಸ್ ಮಾಡಿಸ್ಬೋದು. ಇಲ್ಲಾಂದರೆ ನೀವು ಪೇಯ್ಡ್ ಸರ್ವಿಸ್ ಮಾಡಿಸ್ಕೋಬೇಕಾಗುತ್ತೆ ಆಫ್ಟರ್ 1 ಇಯರ್ ಆದಮೇಲೆ. ಸರ್ವಿಸ್ ಕಾಸ್ಟ್ ಎಲ್ಲ ನೋಡೋಕೋದ್ರೆ ಫ್ರೀ ಸರ್ವಿಸಲ್ಲಿ ಒಂದು 400-500 ರೂಪಾಯಿ ಬರುತ್ತೆ, ಇಂಜಿನ್ ಆಯಿಲ್ ಎಲ್ಲ ಸೇರಿಸಿ. ಆದರೆ ನೀವು ಪೇಯ್ಡ್ ಸರ್ವಿಸ್ ಮಾಡಿಸ್ತೀರ ಅಂತಂದರೆ ಒಂದು 1,000-1,200 ರೂಪಾಯಿವರೆಗೂ ಬರ್ಬೋದು. ಫ್ರೆಂಡ್ಸ್ ಇನ್ನು ಈ ಗಾಡಿನ ಯಾರು ತಗೋಬೋದು ಅಂತ ನೋಡೋದಾದ್ರೆ ನನಗೆ ಇಂಡಿಯನ್ ಬ್ರ್ಯಾಂಡಲ್ಲೇ, ಅದು TVS ಬ್ರ್ಯಾಂಡಲ್ಲೇ ಒಂದು ಗಾಡಿ ಬೇಕು. ಗಾಡಿ ಪ್ರೈಸು ಒಂದು ಮೀಡಿಯಂ ಪ್ಯಾಕೇಜಲ್ಲಿ ಇರಬೇಕು, ಗಾಡಿ ಪ್ರೀಮಿಯಮ್ ಆಗಿರಬೇಕು, ಪವರ್ ಚೆನ್ನಾಗಿರಬೇಕು, ಮೈಲೇಜ್ ಕೂಡ ಒಂದು ಬ್ಯಾಲೆನ್ಸ್ಡ್ ಆಗಿರಬೇಕು ಅಂತ ಯಾರು ಇಷ್ಟಪಡ್ತಾರೋ ಅಂಥವ್ರು ಈ ಗಾಡಿನ ತಗೋಬೋದು. ಇವು ಪ್ರೆಸೆಂಟ್ ಮಾರ್ಕೆಟಲ್ಲಿರುವಂಥ ಸ್ಕೂಟರ್ಗಳು ನೋಡೋಕೋದ್ರೆ ಅದು 100-125cc ನಲ್ಲಿ ನೋಡೋಕೋದ್ರೆ ಈ ಗಾಡಿ ಒಂದು ಸ್ಟೈಲಿಶ್ ಆಗಿದೆ ಅಂತ ಹೇಳ್ಬೋದು. ಅದೇ ರೀಸನ್ಗೆ ಅನ್ಸುತ್ತೆ ಕಾಲೇಜ್ ಹುಡುಗರು ಜಾಸ್ತಿ ಇಷ್ಟಪಡ್ತಾರೆ ಈ ಗಾಡಿನ. ಆಫ್ ರೋಡಲ್ಲಿ ಎಂಟಾರ್ ಕೊಡ್ಸೋಣ ಬಾಗುರು. ರೋಡ್ ಇನ್ನೂ ಕನ್ಸ್ಟ್ರಕ್ಷನ್ ಆಯ್ತೈತೆ, ಪರವಾಗಿಲ್ಲ ಗುರು, ಏನು ಅಷ್ಟೊಂದೇನು ಟೈರ್ ಏನು ಸ್ಲಿಪ್ ಆಗ್ತಾಯಿಲ್ಲ, ಚೆನ್ನಾಗಿದೆ ಗಾಡಿ. ಹ್ಯಾಂಡ್ಲಿಂಗ್ ಚೆನ್ನಾಗಿದೆ ಗುರು ಈ ಗಾಡಿದು. ಟೈರ್ಸ್ ಎಲ್ಲ ಸ್ವಲ್ಪ ದೊಡ್ಡದಾಗಿದೆ ಗುರು ಆ್ಯಕ್ಟಿವಾ ಕಂಪೇರ್ ಮಾಡಿದ್ರೆ, ಅದಕ್ಕೆ ಸ್ವಲ್ಪ ಗ್ರಿಪ್ ಚೆನ್ನಾಗಿದೆ ಗಾಡೀಲಿ. ಸಸ್ಪೆನ್ಷನ್ ಪರವಾಗಿಲ್ಲ ಗುರು, ನಾನು ಅವಾಗಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ತುಂಬ ಹಾರ್ಡು ಇಲ್ಲ, ತುಂಬ ಸಾಫ್ಟು ಇಲ್ಲ, ಬ್ಯಾಲೆನ್ಸ್ಡ್ ಆಗಿದೆ ಅಂತ ಹೇಳ್ಬೋದು. TVS ಅವರು ಈ ಗಾಡಿನ ಒಂದು ಸಿಟಿ ಕಮ್ಯೂಟೆಡ್ಗೆ ಯಾವ ರೀತಿ ಬೇಕು ಆ ರೀತಿ ಮಾಡಿದ್ದಾರೆ. ಸೊ ಇಷ್ಟೇ ಗೈಸ್ ಈ ವಿಡಿಯೋದಲ್ಲಿ ನೋಡಿದ್ರಲ್ಲ TVS ಎಂಟಾರ್ಕ್ 125 ಯಾವ ರೀತಿ ಇದೆ ಅಂತೇಳಿ. ಗೈಸ್ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.